ಇವತ್ತು ಎಲ್ಲ ಸಂಸದರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಸದರ ಸಂಬಳ ಶೇಕಡ 24ರಷ್ಟು ಏರಿಸಿದ ಕೇಂದ್ರ. 2023ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ. ಒಂದೆಡೆ ಜನರು ಬೆಲೆ ಏರಿಕೆಯಿಂದ ಬಳಲುತ್ತಿದ್ದರೆ ಮತ್ತೊಂದೆಡೆ ಸರ್ಕಾರಗಳು ಜನಪರ ಕೆಲಸಗಳಿಗೆ ದುಡ್ಡು ಇಲ್ಲ ಎಂದು ಹೇಳುತ್ತಿವೆ. ಈ ಸಂಕಷ್ಟದ ನಡುವೆಯೂ ಸರ್ಕಾರಗಳು ತಮ್ಮ ಶಾಸಕರು ಸಂಸದರ ಆದಾಯವನ್ನು ಹೆಚ್ಚು ಮಾಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತನ್ನ ಶಾಸಕರ ಸಂಬಳವನ್ನ ಶೇಕಡ 100ರಷ್ಟು ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಹ ಸಂಸದರ ಸಂಬಳವನ್ನ ಶೇಕಡ 24ರಷ್ಟು ಹೆಚ್ಚಳ ಮಾಡಿ ಆದೇಶ ಮಾಡಿದೆ. ಅದು ಕೂಡ 2023ರ ಏಪ್ರಿಲ್ನಿಂದ ಅನ್ವಯವಾಗಲಿದೆ. ಯಾರ ಸಂಬಳ ಎಷ್ಟಿದೆ? ಇನ್ನು ಯಾರ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಪತಿ ಮುರ್ಮು ಅವರ ಸಂಬಳ ಈ ಹಿಂದೆ 5 ಲಕ್ಷ ಇತ್ತು. ಈಗ 5 ಲಕ್ಷವೇ ಸಿಗಲಿದೆ. 4 ಲಕ್ಷ ಪಡೆಯುತ್ತಿದ್ದ ಉಪರಾಷ್ಟ್ರಪತಿ ಈಗಲೂ ಅಷ್ಟೇ ಪಡೆಯಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಕೂಡ ಈ ಹಿಂದಿನ ಸಂಬಳ ಅಂದ್ರೆ 1.66 ಲಕ್ಷ ಪಡೆಯಲಿದ್ದಾರೆ. ಆದರೆ ಸಂಸದರಿಗೆ ಸಂಬಳ ಹೆಚ್ಚಾಗಿದ್ದು 1 ಲಕ್ಷ ಪಡೆಯುತ್ತಿದ್ದವರಿಗೆ ಇನ್ನು ಮುಂದೆ 1.24 ಲಕ್ಷ ಸಿಗಲಿದೆ. ದೈನಂದಿನ ಭತ್ಯೆ 2,000ದಿಂದ 2,500ಕ್ಕೆ ಏರಿಕೆಯಾಗಿದೆ. ಮಾಜಿ ಎಂಪಿ ಪಿಂಚಣಿ 25,000ದಿಂದ 31,000 ಆಗಿದೆ. ಸಂಕಷ್ಟದಲ್ಲೇ ಮುಳುಗಿರುವ ಹೊತ್ತಲ್ಲಿ ಜನಪ್ರತಿನಿಧಿಗಳಿಗೆ ಸಂಬಳ ಏರಿಕೆಯ ಧಮಾಕ ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ನ್ಯೂಸ್ ಡೆಸ್ಕ್. ಇವತ್ತು ಎಲ್ಲ ಸಂಸದರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಸದರ ಸಂಬಳ ಶೇಕಡ 24ರಷ್ಟು ಏರಿಸಿದ ಕೇಂದ್ರ. 2023ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ. ಒಂದೆಡೆ ಜನರು ಬೆಲೆ ಏರಿಕೆಯಿಂದ ಬಳಲುತ್ತಿದ್ದರೆ ಮತ್ತೊಂದೆಡೆ ಸರ್ಕಾರಗಳು ಜನಪರ ಕೆಲಸಗಳಿಗೆ ದುಡ್ಡು ಇಲ್ಲ ಎಂದು ಹೇಳುತ್ತಿವೆ. ಈ ಸಂಕಷ್ಟದ ನಡುವೆಯೂ ಸರ್ಕಾರಗಳು ತಮ್ಮ ಶಾಸಕರು ಸಂಸದರ ಆದಾಯವನ್ನು ಹೆಚ್ಚು ಮಾಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತನ್ನ ಶಾಸಕರ ಸಂಬಳವನ್ನ ಶೇಕಡ 100ರಷ್ಟು ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಹ ಸಂಸದರ ಸಂಬಳವನ್ನ ಶೇಕಡ 24ರಷ್ಟು ಹೆಚ್ಚಳ ಮಾಡಿ ಆದೇಶ ಮಾಡಿದೆ. ಅದು ಕೂಡ 2023ರ ಏಪ್ರಿಲ್ನಿಂದ ಅನ್ವಯವಾಗಲಿದೆ. ಯಾರ ಸಂಬಳ ಎಷ್ಟಿದೆ? ಇನ್ನು ಯಾರ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಪತಿ ಮುರ್ಮು ಅವರ ಸಂಬಳ ಈ ಹಿಂದೆ 5 ಲಕ್ಷ ಇತ್ತು. ಈಗ 5 ಲಕ್ಷವೇ ಸಿಗಲಿದೆ. 4 ಲಕ್ಷ ಪಡೆಯುತ್ತಿದ್ದ ಉಪರಾಷ್ಟ್ರಪತಿ ಈಗಲೂ ಅಷ್ಟೇ ಪಡೆಯಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಕೂಡ ಈ ಹಿಂದಿನ ಸಂಬಳ ಅಂದ್ರೆ 1.66 ಲಕ್ಷ ಪಡೆಯಲಿದ್ದಾರೆ. ಆದರೆ ಸಂಸದರಿಗೆ ಸಂಬಳ ಹೆಚ್ಚಾಗಿದ್ದು 1 ಲಕ್ಷ ಪಡೆಯುತ್ತಿದ್ದವರಿಗೆ ಇನ್ನು ಮುಂದೆ 1.24 ಲಕ್ಷ ಸಿಗಲಿದೆ. ದೈನಂದಿನ ಭತ್ಯೆ 2,000ದಿಂದ 2,500ಕ್ಕೆ ಏರಿಕೆಯಾಗಿದೆ. ಮಾಜಿ ಎಂಪಿ ಪಿಂಚಣಿ 25,000ದಿಂದ 31,000 ಆಗಿದೆ. ಸಂಕಷ್ಟದಲ್ಲೇ ಮುಳುಗಿರುವ ಹೊತ್ತಲ್ಲಿ ಜನಪ್ರತಿನಿಧಿಗಳಿಗೆ ಸಂಬಳ ಏರಿಕೆಯ ಧಮಾಕ ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಎಲ್ಲ ಸಂಸದರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಸದರ ಸಂಬಳ ಶೇಕಡ 24ರಷ್ಟು ಏರಿಸಿದ ಕೇಂದ್ರ. 2023ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ. ಒಂದೆಡೆ ಜನರು ಬೆಲೆ ಏರಿಕೆಯಿಂದ ಬಳಲುತ್ತಿದ್ದರೆ ಮತ್ತೊಂದೆಡೆ ಸರ್ಕಾರಗಳು ಜನಪರ ಕೆಲಸಗಳಿಗೆ ದುಡ್ಡು ಇಲ್ಲ ಎಂದು ಹೇಳುತ್ತಿವೆ. ಈ ಸಂಕಷ್ಟದ ನಡುವೆಯೂ ಸರ್ಕಾರಗಳು ತಮ್ಮ ಶಾಸಕರು ಸಂಸದರ ಆದಾಯವನ್ನು ಹೆಚ್ಚು ಮಾಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತನ್ನ ಶಾಸಕರ ಸಂಬಳವನ್ನ ಶೇಕಡ 100ರಷ್ಟು ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಹ ಸಂಸದರ ಸಂಬಳವನ್ನ ಶೇಕಡ 24ರಷ್ಟು ಹೆಚ್ಚಳ ಮಾಡಿ ಆದೇಶ ಮಾಡಿದೆ. ಅದು ಕೂಡ 2023ರ ಏಪ್ರಿಲ್ನಿಂದ ಅನ್ವಯವಾಗಲಿದೆ.
ಯಾರ ಸಂಬಳ ಎಷ್ಟಿದೆ, ಇನ್ನು ಯಾರ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಪತಿ ಮುರ್ಮು ಅವರ ಸಂಬಳ ಈ ಹಿಂದೆ 5 ಲಕ್ಷ ಇತ್ತು. ಈಗ 5 ಲಕ್ಷವೇ ಸಿಗಲಿದೆ. 4 ಲಕ್ಷ ಪಡೆಯುತ್ತಿದ್ದ ಉಪರಾಷ್ಟ್ರಪತಿ ಈಗಲೂ ಅಷ್ಟೇ ಪಡೆಯಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಕೂಡ ಈ ಹಿಂದಿನ ಸಂಬಳ ಅಂದ್ರೆ 1.66 ಲಕ್ಷ ಪಡೆಯಲಿದ್ದಾರೆ. ಆದರೆ ಸಂಸದರಿಗೆ ಸಂಬಳ ಹೆಚ್ಚಾಗಿದ್ದು 1 ಲಕ್ಷ ಪಡೆಯುತ್ತಿದ್ದವರಿಗೆ ಇನ್ಮುಂದೆ 1.24 ಲಕ್ಷ ಸಿಗಲಿದೆ. ದೈನಂದಿನ ಭತ್ಯೆ 2,000ದಿಂದ 2,500ಕ್ಕೆ ಏರಿಕೆಯಾಗಿದೆ. ಮಾಜಿ ಎಂಪಿ ಪಿಂಚಣಿ 25,000ದಿಂದ 31,000 ಆಗಿದೆ. ಸಂಕಷ್ಟದಲ್ಲೇ ಮುಳುಗಿರುವ ಹೊತ್ತಲ್ಲಿ ಜನಪ್ರತಿನಿಧಿಗಳಿಗೆ ಸಂಬಳ ಏರಿಕೆಯ ಧಮಾಕ ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಎಲ್ಲ ಸಂಸದರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಸದರ ಸಂಬಳ 24% ಏರಿಸಿದ ಕೇಂದ್ರ. 2023ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ. ಒಂದೆಡೆ ಜನರು ಬೆಲೆ ಏರಿಕೆಯಿಂದ ಬಳಲುತ್ತಿದ್ರೆ ಮತ್ತೊಂದೆಡೆ ಸರ್ಕಾರಗಳು ಜನಪರ ಕೆಲಸಗಳಿಗೆ ದುಡ್ಡು ಇಲ್ಲ ಎಂದು ಹೇಳುತ್ತಿವೆ. ಈ ಸಂಕಷ್ಟದ ನಡುವೆಯೂ ಸರ್ಕಾರಗಳು ತಮ್ಮ ಶಾಸಕರು, ಸಂಸದರ ಆದಾಯವನ್ನ ಹೆಚ್ಚು ಮಾಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತನ್ನ ಶಾಸಕರ ಸಂಬಳವನ್ನ 100% ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಹ ಸಂಸದರ ಸಂಬಳವನ್ನ 24% ಹೆಚ್ಚಳ ಮಾಡಿ ಆದೇಶ ಮಾಡಿದೆ. ಅದು ಕೂಡ 2023ರ ಏಪ್ರಿಲ್ನಿಂದ ಅನ್ವಯವಾಗಲಿದೆ. ಯಾರ ಸಂಬಳ ಎಷ್ಟಿದೆ, ಇನ್ನು ಯಾರ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಪತಿ ಮುರ್ಮು ಅವರ ಸಂಬಳ ಈ ಹಿಂದೆ 5 ಲಕ್ಷ ಇತ್ತು. ಈಗ 5 ಲಕ್ಷವೇ ಸಿಗಲಿದೆ. 4 ಲಕ್ಷ ಪಡೆಯುತ್ತಿದ್ದ ಉಪರಾಷ್ಟ್ರಪತಿ ಈಗಲೂ ಅಷ್ಟೇ ಪಡೆಯಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಕೂಡ ಈ ಹಿಂದಿನ ಸಂಬಳ ಅಂದ್ರೆ 1.66 ಲಕ್ಷ ಪಡೆಯಲಿದ್ದಾರೆ. ಆದರೆ ಸಂಸದರಿಗೆ ಸಂಬಳ ಹೆಚ್ಚಾಗಿದ್ದು 1 ಲಕ್ಷ ಪಡೆಯುತ್ತಿದ್ದವರಿಗೆ ಇನ್ಮುಂದೆ 1.24 ಲಕ್ಷ ಸಿಗಲಿದೆ. ದೈನಂದಿನ ಭತ್ಯೆ 2,000ದಿಂದ 2,500ಕ್ಕೆ ಏರಿಕೆಯಾಗಿದೆ. ಮಾಜಿ ಎಂಪಿ ಪಿಂಚಣಿ 25,000ದಿಂದ 31,000 ಆಗಿದೆ. ಸಂಕಷ್ಟದಲ್ಲೇ ಮುಳುಗಿರುವ ಹೊತ್ತಲ್ಲಿ ಜನಪ್ರತಿನಿಧಿಗಳಿಗೆ ಸಂಬಳ ಏರಿಕೆಯ ಧಮಾಕ ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಎಲ್ಲ ಸಂಸದರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಸದರ ಸಂಬಳ 24% ಏರಿಸಿದ ಕೇಂದ್ರ. 2023ರ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ. ಒಂದೆಡೆ ಜನರು ಬೆಲೆ ಏರಿಕೆಯಿಂದ ಬಳಲುತ್ತಿದ್ರೆ ಮತ್ತೊಂದೆಡೆ ಸರ್ಕಾರಗಳು ಜನಪರ ಕೆಲಸಗಳಿಗೆ ದುಡ್ಡು ಇಲ್ಲ ಎಂದು ಹೇಳುತ್ತಿವೆ. ಈ ಸಂಕಷ್ಟದ ನಡುವೆಯೂ ಸರ್ಕಾರಗಳು ತಮ್ಮ ಶಾಸಕರು, ಸಂಸದರ ಆದಾಯವನ್ನ ಹೆಚ್ಚು ಮಾಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತನ್ನ ಶಾಸಕರ ಸಂಬಳವನ್ನ 100% ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಹ ಸಂಸದರ ಸಂಬಳವನ್ನ 24% ಹೆಚ್ಚಳ ಮಾಡಿ ಆದೇಶ ಮಾಡಿದೆ. ಅದು ಕೂಡ 2023ರ ಏಪ್ರಿಲ್ನಿಂದ ಅನ್ವಯವಾಗಲಿದೆ. ಯಾರ ಸಂಬಳ ಎಷ್ಟಿದೆ, ಇನ್ನು ಯಾರ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಪತಿ ಮುರ್ಮು ಅವರ ಸಂಬಳ ಈ ಹಿಂದೆ 5 ಲಕ್ಷ ಇತ್ತು. ಈಗ 5 ಲಕ್ಷವೇ ಸಿಗಲಿದೆ. 4 ಲಕ್ಷ ಪಡೆಯುತ್ತಿದ್ದ ಉಪರಾಷ್ಟ್ರಪತಿ ಈಗಲೂ ಅಷ್ಟೇ ಪಡೆಯಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಕೂಡ ಈ